ಗೊತ್ತಾಲ್ ರಾಮಚಂದ್ರನ ಶಿಷ್ಯ ಅವ್ರಿಗೆ ಏಡ್ಸ್ ಇಂಜೆಕ್ಷನ್ ಕೊಟ್ಟಿದ್ದ ಅಂತ ಭಯ ಆಯ್ತು, ನನಗೆ ಮುಟ್ಟಕ್ಕೆ ಭಯ ಆಗಿದೆ ಅಂತ ಹೇಳಿದ್ರು. ಅದು ಬುದ್ಧಿ ಭ್ರಮಣೆಯಿಂದ ಏನೇನೋ ಮಾತಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಆತರ ಇದ್ರೆ ಬಹಿರಂಗ ಪಡಿಸಲಿ, ನಾನು ಓಪನ್ ಸವಾಲ್ ಆಗ್ತಿವೆ. ಎಫ್ಸ್ಟೀನ್ ಫೈಲ್ ಬಗ್ಗೆ ಅವ್ರು ಯಾಕೆ ಮಾತಾಡೋದಿಲ್ಲ ಅಂತ ಕೇಳಿ. ಅಮೆರಿಕನ್ ಅಧ್ಯಕ್ಷ ಎಫ್ಸ್ಟೀನ್ ಫೈಲ್ ಇಟ್ಕೊಂಡು ಡ್ಯಾನ್ಸ್ ಮಾಡಿಸ್ತೀನಿ ಅಂತಲ್ಲ, ಇವ್ರಿಗೆ ನಾನು ಆಚೆಗೆ ಮಾನ ಮರ್ಯಾದೆ ಇದೆಯಾ? ಆದ್ರಿಂದ ಇದಕ್ಕೆಲ್ಲ ನಾವು ಬಗ್ಗವ್ರಲ್ಲ. ಏನೇನೋ ಕರೆದಿದ್ದಾರೆ, 40 ವರ್ಷದಿಂದ ಕರೀತಾ ಇದ್ದಾರೆ. ಅವ್ರಿಗೆ ಬೇರೆ ವಿಚಾರನೇ ಗೊತ್ತಿಲ್ಲ. ಏನೋ ವಿಚಾರ ಗೊತ್ತಿದ್ರೆ ಜನಸಾಮಾನ್ಯರ ಆರೋಗ್ಯ, ಶಿಕ್ಷಣ, ಉದ್ಯೋಗ ಇದ್ರ ಬಗ್ಗೆ ಏನಾದ್ರು ಗೊತ್ತಿದ್ರೆ ಮಾತಾಡ್ತಾರೆ. ಬರೀ ಇದೇ ಮಾತಾಡ್ತಕ್ಕಂಥದ್ದು. ಇವರು ದೇಶ ಭಕ್ತರು ಅಂತೇಳಿ ಸರ್ಟಿಫಿಕೇಟ್ ತೆಗೆದುಕೊಳ್ಳಕ್ಕೆ ವಿದ್ಯಾರ್ಥಿಗಳ ಪರ ಯಾರು ನಿಲ್ತಾರೆ ಅವ್ರನ್ನ ದೇಶದ್ರೋಹಿಗಳು ಅಂತ ಮಾಡ್ತಾ ಇರ್ತಾರೆ. ವಿದ್ಯಾರ್ಥಿಗಳು ಅವರ ಭವಿಷ್ಯಕ್ಕಾಗಿ ಹೋರಾಟ ಮಾಡಿದ್ರೆ ಅವ್ರನ್ನು ಸಹ ದೇಶದ್ರೋಹಿಗಳು ಅಂತ ಮಾಡ್ತಾರೆ. ಆಂಟಿ ನ್ಯಾಷನಲ್ ಅಂತ ಹೇಳ್ತಕ್ಕಂಥ ಒಂದು ಕೆಟ್ಟ ಮನಸ್ಥಿತಿ ಇರ್ತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿ, RSS ಅವರು. ಕಾನೂನು ಕ್ರಮ ತೆಗೆದುಕೊಳ್ಳಿ, ತಾಪತ್ತಾರೋ ತೊಂದರೆ ಏನಿಲ್ಲ. ಈಗಾಗಲೇ ನಮ್ಮವ್ರನ್ನೆಲ್ಲ ನೆನ್ನೆ ಅರೆಸ್ಟ್ ಮಾಡಿ ಬೇಲ್ ಮೇಲೆ ನಾವು ಈಚೆ ಕರ್ಕೊಂಡು ಬಂದಿದ್ದೀವಿ. ನಾವು ಮೊಟ್ಟೆ ಎಸೆದಿಲ್ಲ, ಅವ್ರ ಮೊಟ್ಟೆ ಏನು ಎಸೆದ್ರು ಆ ಮೊಟ್ಟೆನ ಹಿಡಿದು ಅದೇ ಮೊಟ್ಟೆನ ನಾವು ವಾಪಸ್ ಕಳಿಸಿದ್ದೀವಿ ಅವ್ರಿಗೆ. ನೀವೇ ತಗೊಂಡೋಗಿ ನಾವು ಮೊಟ್ಟೆ ತಿನ್ನಲ್ಲ, ನಾವು ಸನಾತನಿಗಳು ಅಂತ ಹೇಳಿ. ಮೊಟ್ಟೆ ಸಂಸ್ಕೃತಿ ಅವ್ರದೇ. ಮೊಟ್ಟೆ ಸಂಸ್ಕೃತಿ, ಬೀಫ್ ಸಂಸ್ಕೃತಿ ಎಲ್ಲ ಅವ್ರದೇ. ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ 2ನೇ ಅತಿ ಹೆಚ್ಚು ರಫ್ತು ಮಾಡ್ತಾ ಬೀಫ್ ಗೋಮಾಂಸ ರಫ್ತು ಮಾಡೋದೇ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಅಂಗನವಾಡಿ ಮಕ್ಕಳಿಗೆ ಮೊಟ್ಟೆ ಕೊಡೋಕೆ ಯೋಗ್ಯತೆ ಸರ್ಕಾರಕ್ಕೆ, ನಮ್ಮ ಮೇಲೆ ಮೊಟ್ಟೆ ಇಸ್ತಾರೆ. ಅಂಗನವಾಡಿ ಮಕ್ಕಳಿಗೆ, ಬಡ ಮಕ್ಕಳಿಗೆ ಮೊಟ್ಟೆ ಕೊಡುವಾಗ ವಿರೋಧ ಮಾಡಿದವ್ರು ಯಾರಂತೆ? ನಾವು ಶಾಕಾಹಾರಿಗಳು ಮೊಟ್ಟೆ ಕೊಡಬಾರ್ದು ಅಂತ ಹೇಳಿ ಗಲಾಟೆ ಮಾಡಿದವ್ರು ಯಾರಂತೆ? ಇದೇ RSS ಅವರು, ಇದೇ ಇವ್ರ ಸಂಘ ಪರಿವಾರದವರು. ಇಷ್ಟೆಲ್ಲ ಕೂಡ ಸಂಸತ್ತಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ, ದೇಶಾದ್ಯಂತ ಗಲಾಟೆ ಆಗ್ತದೆ. ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ಹಿಟ್ಲರ್ ಶಾಹಿ. ಮಕ್ಕಳ ಭವಿಷ್ಯದ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ. ಹುಡುಗರೇನೋ ಗಲಾಟೆ ಮಾಡಿದ್ದಾರೆ ನಿಜ, ಆ ಹೆಣ್ಮಕ್ಳ ಬಟ್ಟೆ ಬಿಚ್ಚಿ ಹೊಡೆದಿದ್ದಾರಲ್ಲ, ಅದಕ್ಕೆ ಯಾರು ಹೊಣೆ ಅಂತೆ?